स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಮೊನ್ನೆ ಅದೇನು ನೀರೆಲ್ಲ ಬಂದು ಹಾನಿ ಆಯಿತು. ಹೌದು ಪಾಪ ಎಂ ಬಿ ಪಾಟೀಲ್ ಬಂದರು, ವೇಗವಾಗಿ ಬಂದರು, ನೋಡಿದ್ರು, ಅಮೇರಿಕಕ್ಕೆ ಹೋಗಿಬಿಟ್ರು. ನಿಮ್ಗೆ ಅಟ್ಟೆ ಬೇಕಾಗಿತ್ತು ಮಾಧ್ಯಮದವ್ರಿಗೆ. ಎಂ ಬಿ ಪಾಟೀಲ್ ಧಾವಿಸಿ ಬಂದಿದ್ದರಿಂದ ನೀರೆಲ್ಲ ಪಡ್ಯಾಕಾಗಿ ಹೋಯ್ತು. ಜನ ಸಂತೋಷ ಪಟ್ಟರು, ಅವ್ರು ಅಮೇರಿಕಕ್ಕೆ ಹೋದರು. ಇದೇ ಕೇಳಬೇಕಾಗಿತ್ತಿಲ್ಲ. ಯತ್ನಾಳ್ ಅವರು ಬರಬೇಕಿತ್ತು. ಅವರು ನೋಡ್ರಿ, ನಂದು ಸುಪ್ರೀಂ ಕೋರ್ಟ್ದ ಕೆಲ ನಡೆದಾವು. ಈಗ ನಮ್ಮ ಎಲ್ಲ ಕಾರ್ಪೊರೇಟರ್ ಅದಾರ, ಸಮರ್ಥರು ಅದಾರ. ಎಲ್ಲ ಕಾರ್ಪೊರೇಟ್ರುಗಳು ಫೀಲ್ಡ್ನಾಗ ಇಳಿದು ಕೆಲಸ ಮಾಡ್ಲಕತ್ತಾರ. ನಾವು ಒಬ್ಬನೇ ಎಮ್ ಎಲ್ ಎ ಮಾಡಬೇಕಾಗಿಲ್ಲ. ನಮ್ಮ ಕಾರ್ಪೊರೇಟ್ರು 17 ಮಂದಿ ಹಂಗೆ ಅದಾರ. ಅದಕ್ಕೇನು ವರಿ ಮಾಡೋದಿಲ್ಲ. ಎಂ ಬಿ ಪಾಲ್ರೇನು ಗಾಬರಿ ಆಗೋದು ಬೇಡ. ಒಂದು ದಿವ್ಸ ಬಂದವ್ರಿಗೆ ಈಗ ಅಮೇರಿಕಕ್ಕೆ ಹೋಗ್ಯಾರ, ದೊಡ್ಡದು ತಿಕೋಟ ಬಬಲೇಶನಾಗ ಮಳೆ ಆದ್ರೆ ಬಂದುಬಿಡ್ತಾರೆ ಅಮೇರಿಕ ಬಿಟ್ಟು. ಹಂಗೆಲ್ಲ ಸುಮ್ಮ ಡೈಲಾಗ್ ಹೊಡಿಲಕ್ಕೆ ಬರ್ತೈತೆ. ನನಗೂ ಡೈಲಾಗ್ ಭಾಳ ಬರ್ತಾವೆ ಎಂ ಬಿ ಪಾಲ್ರಿ ಹೊಡಿಲಕ್ಕ. ಸುಮ್ಮ ಅವ್ರ ಕ್ಷೇತ್ರ ಅವ್ರು ಆರಾಮಿರಲಿ. ಇಲ್ಲ ಮುಸ್ರಿಫನ್ ತೊಗೊಂಡು ಅಡ್ಡಾಡೋದು ಏನು ದೊಡ್ಡ ಇಲ್ಲೇನೋ ಪಾಕಿಸ್ತಾನ ಏನು ಆಗೋದಿಲ್ಲ. ಬಿಜಾಪುರ ಈ ಮಳೆ ಅವಂತರಕ್ಕೆ ರಾಜ್ಯಕಾಲಿ ಒತ್ತುವರಿ ಮತ್ತು ನಾವು ನಮ್ಮ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳು ಹೇಳಿವಿ, ನಿರ್ದಾಕ್ಷಿಣ್ಯವಾಗಿ ಅಷ್ಟೇ ರಾಜಕೀಯ ಪುಡಾರಿ ಇರಲಿ, ಮುಖಂಡ ಇರಲಿ, ಯಾವನೇ ಇದ್ರೂ ನಿರ್ದಾಕ್ಷಿಣ್ಯವಾಗಿ ರಾಜಕಾಲುವೆ ಖುಲ್ಲಾ ಮಾಡಿರಿ. ಅಲ್ಲಿರುವಂಥವ್ರು ಯೋಗ್ಯರು. ಕೆಲವೊಂದು ಮಂದಿ ಏನಾಗ್ಯಾರ, ಭಾಳ ಶ್ರೀಮಂತರು ಅಲ್ಲಿ ಹೊಕ್ಕಾರ, ಚಲೋ ಮನೆ ಕಟ್ಟ್ಯಾರ. ಒಂದು ಕಡೆ ನೀವು ಅವ್ರ ಮನೆ ಒಳಗೆ ಹೋಗಿ ನೋಡಿದ್ರೆ ಕಲರ್ ಟಿ ವಿ ಅದಾವು, ಅವರು ಮೋಟ್ರ್ ಸೈಕಲ್ ಕಾರುಗಳು ಇಟ್ಟಾರ. ಆದ್ರೆ ಅಲ್ಲೇ ಇರ್ತಾರೆ ಕೊಟ್ಟಿಗೋಣಿ ಮ್ಯಾಗೆ. ಚಲೋ ಮನೆಯಲ್ಲಿ ಕಟ್ಟಾರಲ್ಲ, ಅಲ್ಲಿ ಬಾಡಿಗೆ ಕೊಟ್ಟಾರ. ಇಂಥವ್ರು ಭಾಳ ಮಂದಿ ಅದಾರ ಬಿಜಾಪುರ್ನಾಗ. ಈ ಡಿ ಸಿ ಆಫೀಸ್ ಮುಂದೆ ಏನಿತ್ತಲ್ಲ, ಅಂಥವ್ರು ಇದ್ದರು. ಹಿಂದನೇ ನಮ್ಮ ಆಯುಕ್ತರು, ನಮ್ಮ ಹಿಂದಿನ ಜಿಲ್ಲಾಧಿಕಾರಿಗಳು ವಾಯ್ಸ್ ಪಾಲ್ರ ಕಾಲದಾಗ ಅಂಥವು ಎಲ್ಲ ಮನೆ ಕೆಡಿ ತೆಗೆದ್ರೆ ಅಲ್ಲೆಲ್ಲ ಒಳಗೆ ನೀವು ಹೋದ್ರೆ ಅವ್ರ ಎ ಸಿ ಗೀಸಿ ಹಚ್ಕೊಂಡಿದ್ರು. ಅವ್ರು ಬಡವ್ರು ಇರ್ತೀರಿ. ನಿಜವಾದ ಯಾರು ಬಡವ್ರು ಅದಾರ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ತೀವಿ. ಈಗಾಗಲೇ ನಮ್ಮ ಆಯುಕ್ತರು, ಜಿಲ್ಲಾಧಿಕಾರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಜೊತೆ ಮಾತಾಡ್ಯಾರ. ಎಂ ಬಿ ಪಾಟೀಲ್ರು ನಾ ಹೇಳಿದ್ದೀನಿ, ನಾವೆಲ್ಲ ರೀತಿ ಸಹಕಾರ ಕೊಡ್ತೀವಿ. ವಿಜಯಪುರ ನಗರದ ಇಂಥ ಅನಾಹುತಗಳಿಗೆ ಕಾರಣ ಏನಂದ್ರೆ ರಾಜಕಾಲುವೆಗಳು ಬಂದ್ ಮಾಡಿಕೊಂಡು ದೊಡ್ಡ ದೊಡ್ಡವರು ಮನೆ ಕಟ್ಕೊಂಡಾರ, ದೊಡ್ಡ ದೊಡ್ಡ ಅಂಗಡಿ ಹಾಕೊಂಡು ಕೂತಾರೆ. ಅದಕ್ಕೆ ಅದನ್ನು ನಿರ್ದಾಕ್ಷಿಣ್ಯವಾಗಿ ನಮ್ಮ ಮಹಾನಗರ ಪಾಲಿಕೆಯವರು ಕ್ರಮ ತಗೋತಾರೆ. ಏನೋ ಅದನ್ನು ವರಿ ಮಾಡುವಂಥದ್ದು. ಏನು ಮಾಜಿ ಕಾರ್ಪೊರೇಟ್ರು, ಹಾಲಿ ಕಾರ್ಪೊರೇಟ್ರು ಮುಂದಿನ ಜನ್ಮದಾಗ ಎಮ್ ಎಲ್ ಎ ಆಗೋರು, ಈ ಜನ್ಮದಾಗಂತೂ ಎಮ್ ಎಲ್ ಎ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಏನಾದರೂ ಮನುಷ್ಯರಾಗಿ ತಪ್ಪಿ ಹುಟ್ಟಿದ್ರೆ ಎಮ್ ಎಲ್ ಎ ಆಗ್ಬೇಕನ್ನೋರು ಅವರೆಲ್ಲರೂ ಅದಾರ. ಅವ್ರನ್ನೆಲ್ಲರಿಗೂ ಈಗಾಗಲೇ ಎಂ ಬಿ ಪಾಟೀಲ್ ಹೇಳ್ಯಾರ. ನಾ ಹೇಳೀನಿ ಎಂ ಬಿ ಪಾಟೀಲ್ರಿಗೆ ಸಂಪೂರ್ಣ ಸಹಕಾರ ನಾ ಬಿಜಾಪುರ ನಗರ ಶಾಸಕನಾಗ ನಾನು ಕೊಡ್ತೀನಿ. ಎಷ್ಟು ಒತ್ತುವರಿ ತೆಗಿತೀವಿ, ಎಷ್ಟು ಇಂಥ ರಾಜಕಾರಣಿಗಳದಾರ, ಮಾಜಿ ಅವ್ರ ನೆಲ ಕಿತ್ತು ಹೊಡಿತೀವಿ. ನಿಜವಾದಂಥ ಬಡವರು ಯಾರದಾರ ಅವರಿಗೆ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಆಗಲಿ, ಸ್ಲಮ್ ಬೋರ್ಡ್ನಿಂದಾಗಲಿ ಮನೆ ಕಟ್ಕೊಡ್ತೀವಿ. हमारे यस न्यूज़ कर्नाटक एक्सप्रेस के लेटेस्ट अपडेट के लिए लाइक कीजिए, शेयर कीजिए, सब्सक्राइब करना ना भूलिएगा। हमारा मकसद है आपकी आवाज़ जनता तक पहुंचाना, सच की आवाज़।